ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಫ್ರೇಮಿಂಗ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೇಮಿಂಗ್ ಮೆಥಡ್ಸ್ ಎಲ್ಲಿ ಬರುತ್ತೆ ಅಂದರೆ ಡಾಟಾ ಲಿಂಕ್ ಲೇಯರಲ್ಲಿ ಬರುತ್ತೆ. ಡಾಟಾ ಲಿಂಕ್ ಲೇಯರಲ್ಲಿ ಇದೊಂದು ಫ್ರೇಮಿಂಗ್ ಒಂದು ಇಶ್ಯೂ. ಸೊ ಫ್ರೇಮಿಂಗ್ ಒಂದು ಇಶ್ಯೂ, ಇನ್ನೂ ಬೇರೆ ಬೇರೆ ಇಶ್ಯೂಸ್ ಬರುತ್ತೆ. ನೆಟ್ವರ್ಕ್ ಲೇಯರ್ ಇಶ್ಯೂಸ್ ಇರ್ಬೋದು, ಎರರ್ ಕಂಟ್ರೋಲ್ ಇರ್ಬೋದು, ಫ್ಲೋ ಕಂಟ್ರೋಲ್ ಇರ್ಬೋದು. ಈ ಥರ ಎಷ್ಟೊಂದು ಇಶ್ಯೂಸು ಡೇಟಾ ಲಿಂಕ್ ಲೇಯರಲ್ಲಿ ಬರುತ್ತೆ. ಈ ಡೇಟಾ ಲಿಂಕ್ ಲೇಯರಲ್ಲಿ ಬರೋ ಫ್ರೇಮಿಂಗಲ್ಲಿ ನಮಗೆ ಟೋಟಲು 4 ಮೆಥಡ್ಸ್ ಇದೆ. ನಮಗೆ ಎಷ್ಟು ಮೆಥಡ್ಸ್ ಇದೆ? 4 ಮೆಥಡ್ಸ್. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದು ಕ್ಯಾರೆಕ್ಟರ್ ಕೌಂಟ್ ಮೆಥಡ್. ಎರಡನೇದು ಬೈಟ್ ಸ್ಟಫಿಂಗ್. ಮೂರನೇದು ಬಿಟ್ ಸ್ಟಫಿಂಗ್. ನೆಕ್ಸ್ಟ್ ನಾಲ್ಕನೇದು ಫಿಸಿಕಲ್ ಲೇಯರ್ ಕೋಡಿಂಗ್ ವೈಲೇಷನ್. ಟೋಟಲ್ ಎಷ್ಟಾಯಿತು? 4 ಫ್ರೇಮಿಂಗ್ ಮೆಥಡ್ಸ್ ಆಯಿತು. ಕ್ಯಾರೆಕ್ಟರ್ ಕೌಂಟ್, ಬೈಟ್ ಸ್ಟಫಿಂಗ್, ಬಿಟ್ ಸ್ಟಫಿಂಗ್ ಆ್ಯಂಡ್ ಫಿಸಿಕಲ್ ಲೇಯರ್ ಕೋಡಿಂಗ್ ವೈಲೇಷನ್. ಇವಾಗ ಮೊದಲನೇದಾಗಿ ನಾವು ಕ್ಯಾರೆಕ್ಟರ್ ಕೌಂಟ್ ಮೆಥಡ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಕ್ಯಾರೆಕ್ಟರ್ ಕೌಂಟ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ಒಂದು ಸೆಂಡರ್ ಸೈಡ್ ಇರುತ್ತೆ, ನೆಕ್ಸ್ಟು ರಿಸೀವರ್ ಸೈಡ್. ಸೊ ಸೆಂಡರ್ ಸೈಡಲ್ಲಿ ಏನಾಗುತ್ತೆ, ಸೆಂಡರ್ ಸೈಡಿಂದ ನಾವು ಒಂದು ಇನ್ಫಾರ್ಮೇಷನ್ನ ನಾವು ಬಿಟ್ಸ್ ಮುಖಾಂತರ ಕಳಿಸ್ತೀವಿ. ಹೆಂಗೆ? ಸ್ಟಾರ್ಟಿಂಗ್ 5ನ ನಾವು ರೌಂಡ್ ಮಾಡಿಕೊಂಡೆ ಅಂದರೆ ಸ್ಟಾರ್ಟಿಂಗ್ ಬಿಟ್ 5 ಆಗಿದ್ದರೆ ನೆಕ್ಸ್ಟು ಟೋಟಲ್ಲು ಒಂದು ಫ್ರೇಮ್ಸ್ ಥರ ಕಳಿಸ್ತೀವಿ. ಒಂದು ಫ್ರೇಮಲ್ಲಿ ಟೋಟಲ್ ಸ್ಟಾರ್ಟಿಂಗ್ ಬಿಟ್ 5 ಇದೆ ಅಂದರೆ ಟೋಟಲ್ 5 ಇರಬೇಕು. 1 2 3 4 5 ಬಿಟ್ಸ್ ಇರಬೇಕು. ನೆಕ್ಸ್ಟ್ 5 ಅಂದರೆ ನೆಕ್ಸ್ಟ್ ಮತ್ತೆ 5 ಬಿಟ್ಸ್ ಇರಬೇಕು. ಟೋಟಲ್ 5ನೂ ಇನ್ಕ್ಲೂಡ್ ಮಾಡಿ 7 8 9 ಟೋಟಲ್ 1 ಫ್ರೇಮ್ ಆಯಿತು, 2 ಫ್ರೇಮ್ ಆಯಿತು. ನೆಕ್ಸ್ಟ್ 8 ಇದೆ ಅಂದ್ಕೊಳ್ಳಿ. ನೆಕ್ಸ್ಟ್ ಎಷ್ಟಿರಬೇಕು ಟೋಟಲ್ ಒಂದು ಫ್ರೇಮಲ್ಲಿ? ಈಗ 8 ಸ್ಟಾರ್ಟಿಂಗ್ ನಂಬರ್ ಆಗಿರೋದ್ರಿಂದ 8 ಇರಬೇಕು. 1 2 3 4 5 6 7 ಈ ನಂಬರ್ಸ್ನ ನೀವು ಯಾವ್ದಾದ್ರು ಹಾಕ್ಕೋಬೋದು ಫ್ರೇಮ್ ಒಳಗಡೆ. ಸೊ ನಮಗೆ 3 ಫ್ರೇಮ್ಸ್ನ ನಾವು ಸೆಂಡರ್ ಸೈಡಿಂದ ಡಾಟಾ ಟ್ರಾನ್ಸ್ಮಿಷನ್ ಮಾಡೋದಕ್ಕೋಸ್ಕರ ನಾವು ರಿಸೀವರ್ ಸೈಡಿಗೆ ಕಳಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಇಲ್ಲಿ ರಿಸೀವರ್ ಸೈಡಲ್ಲಿ ಏನಾಗುತ್ತೆ ಅಂದರೆ, ಡ್ಯೂ ಟು ಟ್ರಾನ್ಸ್ಮಿಷನ್ ಎರರ್ count will be garbled. ಇಲ್ಲಿ ಸೆಂಡರ್ ಸೈಡಿಂದ ನಾವು ಡಾಟಾನ ಟ್ರಾನ್ಸ್ಫರ್ ಮಾಡಿದಾಗ ಫ್ರೇಮ್ಸ್ನ ಮುಖಾಂತರ ಅವಾಗ ಏನಾಗುತ್ತೆ ಅಂದರೆ, ಬಿಟ್ ಸೈಜ್ ವೇರಿ ಆಗಿ ಫ್ರೇಮ್ಗಳ ಸೈಜ್ ಕೂಡ ವೇರಿ ಆಗ್ಬೋದು. ಒಂದೊಂದು ಸಲ ನಾವು ಇವಾಗ 3 ಫ್ರೇಮ್ಸ್ನ ಕಳಿಸಿದ್ದೀವಿ, ಅದು 4 ಫ್ರೇಮ್ ಆಗಿ 5 ಫ್ರೇಮ್ ಆಗಿ ಬರ್ಬೋದು, ಅಥವಾ 1 ಫ್ರೇಮ್ ಆಗಿ 2 ಫ್ರೇಮ್ ಆಗಿ ರಿಸೀವರ್ ಸೈಡಿಗೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ನ ನೋಡೋಣ. ಸೊ ನಾವು ಕೊಟ್ಟಿರೋ ಮೊದಲನೇ ಫ್ರೇಮ್ ಹಾಗೆ ಹೋಗಿದೆ ಅಂತ ಅಂದ್ಕೊಳ್ಳಿ. ಮೊದಲನೇ ಫ್ರೇಮ್ ಒಂದಾಯಿತು. ನೆಕ್ಸ್ಟ್ ಫ್ರೇಮ್ ಗಾರ್ಬೆಲ್ಡ್ ಆಗಿ ಏನಾಗಿದೆ, 7 ಬಿಟ್ಸ್ದು ಒಂದು ಫ್ರೇಮ್ ಆಗಿದೆ ಅಂದ್ಕೊಳ್ಳಿ. ಅವಾಗ ಏನಾಯಿತು, 7 6 8 9 ನಂಬರ್ ಯಾವ್ದಾರ ಆಯಿತು. ನೆಕ್ಸ್ಟ್ ಇವಾಗ ಎಷ್ಟಾಯಿತು? ಎರಡನೇ ಫ್ರೇಮ್ ಆಯಿತು. ಒಂದ್ರದ್ದು ಒಂದು ಫ್ರೇಮ್ ಆಯಿತು ಅಂದ್ಕೊಳ್ಳಿ. ನೆಕ್ಸ್ಟ್ ಟೂ ಬಿಟ್ಸ್ದು ಒಂದು ಫ್ರೇಮ್ ಆಯಿತು. ಟೋಟಲ್ ಎಷ್ಟಾಯಿತು? 3 4 ಈ ಥರ ಆದಾಗ ನಮಗೇನಾಯಿತು, ಇಲ್ಲಿ ನಾವು ಕಳಿಸಿದ್ದು 3 ಫ್ರೇಮ್, ಆದರೆ ರಿಸೀವರ್ ಸೈಡಲ್ಲಿ ರಿಸೀವ್ ಆಗಿದ್ದು ಎಷ್ಟು ಹೇಳು? 4 ಫ್ರೇಮ್. ಸೊ ಇವಾಗ ಏನಾಗುತ್ತೆ ಅಂದರೆ, ನಾವು ಕಳಿಸಿರುವಂತಹ ಸೆಂಡರ್ ಸೈಡಿಂದ ಕಳಿಸಿರುವಂಥ ಡಾಟಾಗೂ ರಿಸೀವರ್ ಸೈಡಲ್ಲಿ ಸಿಕ್ಕಿರುವಂಥ ಡೇಟಾಗೂ ಮಿಸ್ಮ್ಯಾಚ್ ಆಗುತ್ತೆ. ಅಂದರೆ ನೋ ಸಿಂಕ್ರೊನೈಸೇಷನ್ ಆಗಿರೋದ್ರಿಂದ ರಿಸೀವರ್ ಕಾಂಟ್ ಡಿಟರ್ಮೈನ್ ಫ್ರೇಮ್. ರಿಸೀವರಿಂದ ಫ್ರೇಮ್ನ ಡಿಟರ್ಮೈನ್ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಡಾಟಾ ಟ್ರಾನ್ಸ್ಮಿಷನ್ ಆರ್ ಇನ್ಫಾರ್ಮೇಷನ್ ಫೇಲ್ಸ್ ಟು ರಿಸೀವ್ ಟು ದ ರಿಸೀವರ್ ಎಂಡ್. ರಿಸೀವರ್ ಸೈಡ್ಗೆ ತಪ್ಪು ಇನ್ಫಾರ್ಮೇಷನ್ ಹೋಗಿ ರಿಸೀವ್ ಆಗುತ್ತೆ. ಸೊ ಇದು ಮೊದಲನೇ ಪಾರ್ಟ್ ಆಗಿತ್ತು, ಕ್ಯಾರೆಕ್ಟರ್ ಕೌಂಟ್. ನೆಕ್ಸ್ಟ್ ಪಾರ್ಟಲ್ಲಿ ಬೈಟ್ ಸ್ಟಫಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.